ತುಂಬಾ ದಿನಗಳಿಂದ ಕಾಯ್ತಾ ಇದ್ದಂತಹ ಸಿನಿಮಾ ಸಲಾರ್ ಇವತ್ತು ಬೆಳಿಗ್ಗೆ ಭರ್ಜರಿಯಾಗಿ ರಿಲೀಸ್ ಆಗಿದೆ. ಸೊ ಪ್ರೇಕ್ಷಕರು ಕೂಡ ಅಷ್ಟೇ ಹುಮ್ಮಸ್ಸಿಂದ ಬಂದು ಸಿನಿಮಾನ ನೋಡ್ತಿದ್ದಾರೆ. ಸಿನಿಮಾ ಮಾತ್ರ ಅದ್ಭುತವಾಗಿ ಮೂಡ್ ಬಂದಿದೆ. ಸಿನಿಮಾದಲ್ಲಿ ಫೈಟ್ ಸೀನ್ಗಳು ಮಾತ್ರ ನಿಮ್ಮನ್ನ ರೆಬಲ್ ಫಿಲಂ ಅಲ್ಲಿ ನಮ್ಮ ಪ್ರಭಾಸ್ ಅವ್ರನ್ನ ನೋಡಿದ ರೀತಿ ಆಗತ್ತೆ. ಪ್ರಭಾಸ್ ಅವ್ರನ್ನ ಹೇಗೆ ತೋರಿಸ್ಬೇಕಂತ ಡೈರೆಕ್ಟರ್ ಗಳಿಗೆ ನಮ್ಮ ಪ್ರಶಾಂತ್ ನೀಲ್ ಅವರು ಹೇಳ್ಕೊಟ್ಟಿದ್ದಾರೆ. ಸೊ ಪ್ರಶಾಂತ್ ನೀಲ್ ಮಾಡಿರುವಂತಹ ಒಂದೊಂದು ಸೀನು ಕೂಡ ಅದ್ಭುತವಾಗಿದೆ. ಸೊ ಇದ್ರ ಜೊತೆಗೆ ಕೆಲವು ಕಡೆ ಈ ಸಿನಿಮಾನ ನೋಡ್ಬೇಡಿ ಅಂತ ಹೇಳಿ ಒಂದ್ ಕಡೆ ರೂಮರ್ಸ್ ನ ಹಬ್ಬಿಸ್ತಿದ್ದಾರೆ. ಬಟ್ ಈ ಸಿನಿಮಾನ ನೋಡದೆ ಇದ್ರೆ ನೀವು ಸಿಕ್ಕಾಪಟ್ಟೆ ಲಾಸನ ಮಾಡ್ಕೊಂತೀರಾ. ಇಷ್ಟು ದಿವಸ ನೋಡಿರುವಂತಹ ಮಾಸ್ ಸಿನಿಮಾಗಳಿಗೆ ಅಪ್ಪ ಈ ಸಿನಿಮಾ ಆಗಿದೆ. ಹೌದು, ಇದರ ಜೊತೆಗೆ ಕ್ಲೈಮ್ಯಾಕ್ಸ್ ಆಫ್ ಫೈಟ್ ಅಲ್ಲಿ ಪ್ರಭಾಸ್ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣಿಸ್ತಿದ್ದಾರೆ. ಅದರ ಜೊತೆಗೆ ರಾಕಿ ಬಾಯ್ ಎಂಟ್ರಿ ಕೂಡ ಈ ಕ್ಲೈಮ್ಯಾಕ್ಸ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಸಲಾರ್ 1 ಅಲ್ಲಿ ರಾಕಿ ಬಾಯ್ ಎಂಟ್ರಿ ಆಗಿದೆ. ಸೊ ಸಲಾರ್ 2 ಅಲ್ಲಿ ರಾಕಿ ಬಾಯ್ ಹಾಗೂ ಪ್ರಭಾಸ್ ಅವರ ಜೋಡಿ ಸಿಕ್ಕಾಪಟ್ಟೆ ಕ್ರೇಜ್ ಅನ್ನ ಹುಟ್ಟಾಕೋದ್ರಲ್ಲಿ ಡೌಟೇ ಇಲ್ಲ. ಸೊ ಸಲಾರ್ ಸಿನಿಮಾ ಬಾಹುಬಲಿ 2, KGF ಹಾಗೂ KGF 2 ನ ಮೀರ್ಸುವಂತ ಲೆವೆಲ್ಗೆ ಒಂದು ಕ್ಲೈಮ್ಯಾಕ್ಸ್ ಅನ್ನ ಕೊಟ್ಟಿದೆ. ಅದರ ಜೊತೆಗೆ ಫೈಟ್ ಸೀನು ಹಾಗೆ ಎಡಿಟಿಂಗ್ ಮಾತ್ರ ಸೂಪರ್ ಆಗಿ ಮೂಡ್ ಬಂದಿದೆ. ಸ್ಟೋರಿನೂ ಕೂಡ ಸಿಕ್ಕಾಪಟ್ಟೆ ಕ್ರೇಜ್ ಅನ್ನ ಹುಟ್ಟಾಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ಚೀರಾಟ ಕೂಗಾಟ ಎಲ್ಲ ಇರೋದ್ರಿಂದ ಈಗ ಗೊತ್ತಾಗೋದಿಲ್ಲ. ಸೆಕೆಂಡ್ ಟೈಮ್ ನೋಡಿದ್ರೆ ಸೂಪರ್ ಆಗಿ ಅರ್ಥ ಆಗುತ್ತೆ. ಆದ್ರೆ ಈ ಕ್ರೇಜ್ ಅನ್ನ ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕಾಗತ್ತೆ, ಅಂತಹ ಕ್ರೇಜ್ ಇತ್ತು. ಸೊ ಬಾಪ್ ಕಾ ಬಾಪ್ ಯಶ್ ಬಾಸ್ ಎಂಟ್ರಿ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ಕೂಗುವಂತಹ ರಾಕಿ ಬಾಯ್ ಅಂತ ಕೂಗುವಂತಹ ಒಂದೊಂದು ಸೀನ್ಗಳು ರೋಮಾಂಚನವಾಗಿದೆ. ಸೊ ಪ್ರಭಾಸ್ ಅವರು ಸಿಕ್ಕಾಪಟ್ಟೆ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ಪ್ರಭಾಸ್ ಅವರು ಆದಿಪುರುಷಲ್ಲಿ ಕಾಣಿಸಿದಂತಹ ರೀತಿಗೂ ಈ ಸಲಾರಲ್ಲಿ ಕಾಣಿಸಿದಂತಹ ರೀತಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಪ್ರಭಾಸ್ ಅವ್ರನ್ನ ನೀವು ಮತ್ತೊಮ್ಮೆ ಸ್ಕ್ರೀನ್ ಅಲ್ಲಿ ಈ ರೀತಿ ನೋಡ್ತೀವಿ ಅಂತ ಅನ್ಕೊಂಡಿರೋದಿಲ್ಲ. ಆ ರೀತಿ ಪ್ರಭಾಸ್ ಅವ್ರನ್ನ ನಮ್ಮ ಪ್ರಶಾಂತ್ ನೀಲ್ ಅವರು ತೋರಿಸಿದ್ದಾರೆ. ಸೊ ಪ್ರಶಾಂತ್ ನೀಲ್ಗೂ ಹೆಡ್ಸಪ್ ಅಂತ ಹೇಳ್ತಾ ಹಾಗೆ ಪ್ರಭಾಸಿಗೂ ಹೇಳೋಣ. ಇದ್ರ ಜೊತೆಗೆ KGF 3 ನ ಲಿಂಕ್ ಅನ್ನ ಮಾಡಿದ್ದಾರೆ. ಜೊತೆಗೆ ಯಶ್ ಬಾಸ್ ಎಂಟ್ರಿಯಲ್ಲಿ ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪಾರ್ಟ್ 2 ನ ನೋಡ್ಲೇಬೇಕು, ಹಾಗೆ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನನೂ ಕೂಡ ಇಲ್ಲಿ ಡೈರೆಕ್ಟರ್ ಸೂಪರ್ ಆಗಿ ಮಾಡಿದ್ದಾರೆ. ಸೊ ಸಿನಿಮಾನ ದಯವಿಟ್ಟು ನೋಡಿ. ಯಾರ್ಯಾರೋ ಏನೇನೋ ರೂಮರ್ಸ್ ನ ಹಬ್ಬಿಸ್ತಾರೆ, ಆ ಸಿನಿಮಾ ನೋಡಿ ಈ ಸಿನಿಮಾ ನೋಡಿ ಅಂತ. ಯಾಕಂದ್ರೆ ದುಡ್ಡು ಅವರ ಅಪ್ಪಂದಲ್ಲ, ನಿಮ್ಮ ಅಪ್ಪಂದು. ಸೊ ಅದಕ್ಕೋಸ್ಕರ ನಿಮಗೆ ಯಾವ್ದು ಇಷ್ಟ ಆಗತ್ತೆ ಆ ಸಿನಿಮಾನ ಫಸ್ಟ್ ನೋಡಿ, ಚೆನ್ನಾಗಿರೋ ಸಿನಿಮಾನ ಗೆಲ್ಸಿ ಅಂತ ಹೇಳಿ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಸೊ ಸಿನಿಮಾನ ಪೂರ್ತಿಯಾಗಿ ನೋಡ್ಬಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಅದರ ರೇಟಿಂಗ್ ಬಂದ್ಬಿಟ್ಟು ಈಗ 5ಗೆ 4.5 ಇದೆ.